ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿ ನಿಮಗೆ ಏನು ಹೇಳ್ಬೇಕು ಅನ್ಕೊಳ್ತಾ ಇದ್ದಾರೆ, ಏನು ಸಂದೇಶ ಕೊಡಬೇಕು ಅನ್ಕೊಳ್ತಾ ಇದ್ದಾರೆ ಆಫ್ಟರ್ ಯುವರ್ ಬ್ರೇಕಪ್, ಏನೆಲ್ಲ ಥಿಂಗ್ಸ್ ಅವರು ನಿಮಗೆ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ನೋಡೋಣ. ಸ್ಪೆಷಲಿ ನೋ ಕಾಂಟ್ಯಾಕ್ಟ್ ಯಾರಿದ್ದೀರಾ ಅವ್ರಿಗೋಸ್ಕರ ಈ ರೀಡಿಂಗ್ ಆಗಿರುತ್ತೆ. ಎಸ್, ನಿಮ್ಮ ನೋ ಕಾಂಟ್ಯಾಕ್ಟ್ ಆದಮೇಲೆ ಅವ್ರಿಗೆ ಏನು ಹೇಳಬೇಕಾಗಿತ್ತು ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಅಥವಾ ಫೈನಲ್ ಕಾಲಲ್ಲಿ ಅಥವಾ ಲಾಸ್ಟ್ ಮೀಟ್ ಆಗಬೇಕು ಅಂದ್ಕೊಂಡಿದ್ರ ಅಥವಾ ಆ ಮೀಟ್ ಆದಾಗ ಏನು ಅವರ ಒಂದು ಮೆಸೇಜ್ ಇತ್ತು, ಏನು ಅವರ ಒಂದು ಸಂದೇಶ ಇತ್ತು, ಏನು ಹೇಳಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಇದ್ದೀರಾ ಈ ಒಂದು ರೀಡಿಂಗ್ನ ನೀವು ನೋಡ್ಕೋಬಹುದು. ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ್ ಕಾರ್ಡ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಇಲ್ಲಿ 2 ಪೈಲ್ಗಳನ್ನ ಇಟ್ಟಿದ್ದೀನಿ. ನಿಮ್ಮ ಒಂದು ಹೆಸರು A to M ಇಂದ ಸ್ಟಾರ್ಟ್ ಆದರೆ ಪೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹೆಸರು N to Z ಇಂದ ಸ್ಟಾರ್ಟ್ ಆದರೆ ಪೈಲ್ ನಂಬರ್ 2ನ ಚೂಸ್ ಮಾಡಿಕೊಂಡು ನಿಮ್ಮ ಒಂದು ವ್ಯಕ್ತಿಯ ಮೆಸೇಜಸ್ ನಿಮಗೋಸ್ಕರ ಏನಿದೆ ಅಂತ ನೋಡ್ಕೊಳ್ಳಿ. ಓಕೆ, ನಿಮ್ಮ ಒಂದು ನೇಮ್ನ ನೀವು ಚೂಸ್ ಮಾಡಿಕೊಂಡು ನಿಮ್ಮ ರೀಡಿಂಗ್ನ ನೀವು ನೋಡ್ಕೋಬಹುದು. ಮತ್ತೆ ಹೇಳ್ತಾ ಇದ್ದೀನಿ, ವಿಡಿಯೋ ಜನರಲ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಪೈಲ್ ನಂಬರ್ 1, ಯಾರು A to M ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೋಸ್ಕರ ನಿಮ್ಮ ವ್ಯಕ್ತಿ ಏನು ಹೇಳಬೇಕು ಅನ್ಕೊಳ್ತಾ ಇದ್ದಾರೆ, ಏನು ಮೆಸೇಜಸ್ ಅವ್ರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ. 8 of Pentacles, 3 of Swords, the Hanged Man. ಓಕೆ, ಸೊ ಆಸ್ ನೌ ಈ ವ್ಯಕ್ತಿ ಒಂದು ಬ್ರೇಕಪ್ ಆಗಿದೆ. ಆಬ್ವಿಯಸ್ಲಿ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅಂದರೆ ಬ್ರೇಕಪ್ ಅಂತಾನೆ ಇರ್ಬೋದು. ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಆ್ಯಂಡ್ ತುಂಬ ವರ್ಷ ಆಯಿತು ನೀವಿಬ್ರು ಸಪ್ರೇಟ್ ಆಗಿ ಅಂತ ಹೇಳ್ಬೋದು, ಸಪ್ರೇಷನ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಹುದು. ಆ್ಯಂಡ್ 3ನೇ ವ್ಯಕ್ತಿಗೋಸ್ಕರ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಆ ಒಂದು ಟೈಮಲ್ಲಿ ಆ್ಯಂಡ್ ಆ ಒಂದು ಸಿಚುವೇಶನ್ಗೆ ನಾನು ಆ ರೀತಿ ಯೋಚನೆ ಮಾಡಬಾರ್ದಾಗಿತ್ತು, ಅಥವಾ ನಿನ್ನನ್ನು ಬಿಟ್ಟು ಬೇರೆ ವ್ಯಕ್ತಿನ ನಾನು ಚೂಸ್ ಮಾಡಿಕೊಂಡೆ. ಐ ನೋ ನಿನ್ನ ಒಂದು ಹೃದಯನ ನಾನು ಒಡೆದಿದ್ದೀನಿ, ನಿನ್ನ ಒಂದು ನಂಬಿಕೆನ ನಾನು ಮುರಿದಿದ್ದೀನಿ, ನಾನು ನಿನಗೆ ಯಾವುದೇ ರೀತಿಯ ಡಿಸರ್ವ್ ಇಲ್ಲ. ಐ ನೋ ನಿನ್ನ ಹಾರ್ಟ್ ತುಂಬ ಸಾಫ್ಟ್ ಆಗಿತ್ತು ಆ್ಯಂಡ್ ನೀವು ತುಂಬ ಎಮೋಷ್ನಲಿ ಸೆನ್ಸಿಟಿವ್ ಇದ್ದೆ ಆ್ಯಂಡ್ ನೀನು ತುಂಬ ಸೆನ್ಸಿಟಿವ್ ಇದೆಯಾ, ನೀನು ತುಂಬ ಸಿಂಪಲ್ ಇದೆಯಾ ಅನ್ನೋ ಕಾರಣಕ್ಕೆ ನಾನು ನಿನ್ನ ಇಷ್ಟಪಟ್ಟೆ. ಆ್ಯಂಡ್ ಈ ಥರ ಎಲ್ಲ ನಿನಗೆ ನೋವು ಕೊಟ್ಟರು 3ನೇ ವ್ಯಕ್ತಿ ಮಾತನ್ನ ಕೇಳಿ ಅಥವಾ ಫ್ಯಾಮಿಲಿನ ಚೂಸ್ ಮಾಡಿಕೊಂಡು ಅಥವಾ ನಿನ್ನ ಬಿಟ್ಟು ಬೇರೆ ವ್ಯಕ್ತಿನ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡು ಅಥವಾ ನಿನ್ನನ್ನು ಬಿಟ್ಟು ಬೇರೆದವರ ಜೊತೆ ನಾನು ರಿಲೇಷನ್ಶಿಪ್ಗೆ ಹೋಗಿದ್ದು, ನೀನು ಇರೋವಾಗಲೇ ನಿನಗೆ ಮೋಸ ಮಾಡಿರುವಂಥದ್ದು ನನಗೆ ತುಂಬ 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 ದುಃಖ ಅನ್ನೋದನ್ನು ಕೊಡ್ತಾ ಇದೆ. ಆ್ಯಂಡ್ ನೌ ಐ ಫೀಲ್ ದಟ್ ಗಿಲ್ಟ್. ಇನ್ನೂ ನನ್ನ ಲೈಫಲ್ಲಿ ಆ ಒಂದು ಗಿಲ್ಟ್ ನನ್ನ ಲೈಫ್ ಕಡೆವರೆಗೂ ಇರುತ್ತೆ. ಬಟ್ ಲೈಫ್ ಮಸ್ಟ್ ಬಿ ಗೋ ಆನ್. ನೀನು ನಿನ್ನ ಲೈಫ್ ಕಡೆ ನೀನು ಫೋಕಸ್ಡ್ ಆಗಿರಬೇಕು. ದ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಸಮ್ವೇರ್ ನಿಮಗೆ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು, ಟೇಕ್ ಯುವರ್ ಆ್ಯಕ್ಷನ್ಸ್, ಹೀಲ್ ಯುವರ್ ಸೆಲ್ಫ್. ನಿಮ್ಮ ಗೋಲ್ಸ್ ಕಡೆ, ನಿಮ್ಮ ಪ್ರಯಾರಿಟಿ ಕಡೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಆ್ಯಂಡ್ ನಿಮ್ಮ ವ್ಯಕ್ತಿ ಈ ಮಾತನ್ನ ಹೇಳ್ತಾ ಇದ್ದಾರೆ, ಥಿಂಕ್ ನಾನು ನಿನಗೆ ಎಷ್ಟೊಂದು ಪ್ರಯಾರಿಟಿ ಕೊಟ್ಟೆ ಆ್ಯಂಡ್ ಎಷ್ಟೆಲ್ಲ ಪ್ರೀತಿ ಅನ್ನೋದನ್ನು ಕೊಟ್ಟೆ, ಇನ್ ರಿಟರ್ನ್ ನೀನು ನನಗೆ ಅಷ್ಟೇ ಪ್ರೀತಿ ಕೊಟ್ಟೆ. ಬಟ್ ಅದೇನಾಯ್ತೋ ಗೊತ್ತಿಲ್ಲ, ಅದು ಈ ಥರದೊಂದು ಡಿಸಿಷನ್ನ ನಾನು ಯಾಕೆ ಮಾಡಿದೆ ಗೊತ್ತಿಲ್ಲ. ಬಟ್ ನಿನ್ನ ಗೋಲ್ಸ್ ಕಡೆ ನೀನು ಈಗ ಫೋಕಸ್ ಮಾಡಬೇಕಾಗತ್ತೆ. ನಿನ್ನ ಒಂದು ಟ್ರಾಮಾದಿಂದ ನೀನು ಹೊರಗೆ ಬರಲೇಬೇಕಾಗತ್ತೆ. ನಾನು ಕೊಟ್ಟ ನೋವಿಂದ ನೀನು ಹೊರಗೆ ಬರಲೇಬೇಕು. ಹೊರಗೆ ಬಾ. ಆ್ಯಂಡ್ ಇಟ್ಸ್ 2026 ನಾವು ಸ್ಟಿಲ್ ನೀನು ನನ್ನ ಯೋಚನೆಗಳಲ್ಲೇ ಇರಬೇಡ. ಆ್ಯಕ್ಷನ್ಸ್ ಅನ್ನೋದನ್ನು ತಗೋ. ನಿನ್ನ ಗೋಲ್ಸ್ ಕಡೆ, ನಿನ್ನ ಫಿಟ್ನೆಸ್ ಕಡೆ, ನಿನ್ನ ಹೆಲ್ತ್ ಕಡೆ, ನಿನ್ನ ಒಂದು ಸ್ಪಿರಿಚುವಲ್ ಜರ್ನಿ ಕಡೆ ನೀನು ಫೋಕಸ್ಡ್ ಆಗಿರೋ. ಆ್ಯಂಡ್ ರಿಮೆಂಬರ್, ನಾವಿಬ್ರು ಏನೆಲ್ಲ ಪ್ಲ್ಯಾನ್ ಹಾಕಿದ್ವಿ, ಹೇಗೆಲ್ಲ ಇರಬೇಕು ಅಂದ್ಕೊಳ್ತಾ ಇದ್ವಿ, ಅದೇ ರೀತಿಯಲ್ಲಿ ನಾನು ನಿನ್ನ ನೆನಪಲ್ಲಿ ಅದೇ ಆ್ಯಕ್ಷನ್ಸ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ನೀನು ಏನನ್ನೂ ಮಾಡ್ತಾ ಇಲ್ಲ ಅನ್ನೋ ಒಂದು ಫೀಲ್ ನನಗೆ ಆಗ್ತಾ ಇದೆ. ಆ್ಯಂಡ್ 24/7 ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ ಆ್ಯಂಡ್ ನನ್ನ ಬಗ್ಗೆನೇ ನೀನು ಯಾವಾಗ್ಲೂ ಥಿಂಕ್ ಮಾಡ್ತಾ ಇರ್ತೀಯ. ಮುಂಚೆನೂ ಹಾಗೆ ಇದ್ದೆ, ಸ್ಟಿಲ್ ನಿಂಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ನನಗೆ ಗೊತ್ತು. ನೀನು ನನ್ನಿಂದ ಓವರ್ಕಮ್ ಮಾಡೋಕೆ ಆಗ್ತಾ ಇಲ್ಲ, ನೀನು ನನ್ನಿಂದ ಮೂವ್ ಆನ್ ಆಗೋಕೆ ಆಗ್ತಾ ಇಲ್ಲ ಅಂತಲೂ ನನಗೆ ಗೊತ್ತು. ಬಟ್
ಲೈಫ್ ಮಸ್ಟ್ ಗೋ ಆನ್. ನೌ ಇಟ್ಸ್ ಟೈಮ್ ಟು ಫೋಕಸ್ ಆನ್ ಯುವರ್ ಕೆರಿಯರ್. ನೀನು ನಿನ್ನ ಕೆರಿಯರ್ ಕಡೆ, ನಿನ್ನ ಫ್ಯಾಮಿಲಿ ಕಡೆ, ನಿನ್ನ ಹೆಲ್ತ್ ಕಡೆ, ನಿನ್ನ ಒಂದು ಸೇವಿಂಗ್ಸ್ ಕಡೆ, ನಿನ್ನ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕಡೆ ನೀನು ಗಮನ ಅನ್ನೋದನ್ನ ಹರಿಸು. ಆ್ಯಂಡ್ ಯಾವಾಗಲೂ ನೀನು ಹೇಳ್ತಾ ಇದ್ದೆ ನನಗೆ, ನಾನು ಅವಾಗ ಕೆರಿಯರಲ್ಲಿ ತುಂಬ ಲೋ ಇದ್ದೆ, ಗ್ರೋತ್ ಇರಲಿಲ್ಲ ನಂದು. ಆ ಟೈಮಲ್ಲಿ ಕೈ ಹಿಡ್ದವನೇ ನೀನು. ಬಟ್ ನಾವು ನಿನ್ನ ಒಂದು ಒಳ್ಳೆತನಕ್ಕೆ ನಾನು ಡಿಸರ್ವ್ ಇರಲಿಲ್ಲ, ನಿನ್ನ ಒಂದು ನಿಷ್ಕಲ್ಮಶವಾದ ಪ್ರೀತಿಗೆ ನಾನು ಡಿಸರ್ವ್ ಇರಲಿಲ್ಲ, ಅದನ್ನು ಸಂಭಾಳಿಸುವಂಥ ಶಕ್ತಿ ನನಗಿರಲಿಲ್ಲ. ಯು ಆರ್ ಟೂ ಗುಡ್ ಬಟ್ ಐ ಆಮ್ ಟೂ ಬ್ಯಾಡ್. ಸೊ ಹಾಗಾಗಿ ನಾನು ನಿನಗೆ ಮೋಸ ಮಾಡಿದೆ. ಬಟ್ ಸ್ಟಿಲ್ ಐ ಟ್ರಸ್ಟ್ ಯು, ಐ ಲವ್ ಯು, ಬಟ್ ಐ ಡೋಂಟ್ ಡಿಸರ್ವ್ ಯು. ಪ್ಲೀಸ್ ನನ್ನಿಂದ ನೀನು ಮೂವ್ ಆನ್ ಆಗು. ಈ ಮೆಸೇಜ್ ನಿನಗೆ ತಲುಪ್ತಾ ಇದೆ ಅಂತಂದರೆ ನೀ ಇದನ್ನು ಫಾಲೋ ಮಾಡ್ತೀಯ ಅಂತ ನಾನು ಟ್ರಸ್ಟ್ ಮಾಡ್ತೀನಿ. ಆ್ಯಂಡ್ ನಿನ್ನ ಲೈಫಲ್ಲಿ ನೀನು ಖುಷಿಯಾಗಿರೋದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೀಯ ಅಂತಲೂ ನಾನು ನಂಬ್ತೀನಿ. ನಿನ್ನ ಒಂದು ಹಾರ್ಟ್ನ ಬ್ರೇಕ್ ಮಾಡೋದಕ್ಕೆ, ಮೂರನೇ ವ್ಯಕ್ತಿಗಳ ಮಾತನ್ನ ಕೇಳಿ ನಾನು ನಿನಗೆ ನೋವು ಕೊಟ್ಟಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಬಟ್ ಅದರ ಒಂದು ಕರ್ಮನ ನಾನು ಅನುಭವಿಸ್ತಾನೇ ಇದ್ದೀನಿ. ಆ್ಯಂಡ್ ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದಿಲ್ಲ. ಆ್ಯಂಡ್ ನಿನ್ನ ಲೈಫಲ್ಲಿ ನೀನು ಖುಷಿಯಾಗಿದೆಯಾ ಅಂತ ನನಗೆ ಗೊತ್ತಾದರೆ ನನಗೆ ಅದೇ ದೊಡ್ಡ ನೆಮ್ಮದಿ, ತೃಪ್ತಿ. ಗಾಡ್ ಬ್ಲೆಸ್ ಯು ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ಓಕೆ, ಸೊ ಇದಾಗಿತ್ತು ನಿಮ್ಮ ವ್ಯಕ್ತಿಯ ಒಂದು ಮನದಾಳದ ಮಾತು. ಹೋಪ್ ಈ ವ್ಯಕ್ತಿನೇ ನಿಮಗೆ ಹೇಳಿದ್ದಾರೆ ಅಂತ ಫೀಲ್ ಮಾಡಿ ಆ ಒಂದು ವಿಡಿಯೋನ ನೋಡಿರ್ತೀರಾ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರು N to Z ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ವ್ಯಕ್ತಿ ಕಡೆಯಿಂದ ಏನು ಮೆಸೇಜಸ್ ಇದೆ, ಏನು ಅವ್ರು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ದ ಫೂಲ್ ಕಾರ್ಡ್, ದ ಮ್ಯಾಜಿಷಿಯನ್, ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಫೀಲ್ ಮಾಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಒಂದು ಚೈಲ್ಡಿಶ್ನೆಸ್ ಏನಿತ್ತು, ನಿಮ್ಮ ಒಂದು ಆ ಒಂದು ಕಿಡ್ಡಿಶ್ ಬಿಹೇವಿಯರ್ ಏನಿತ್ತು, ಅದು ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಈ ವ್ಯಕ್ತಿ ನಿಮಗೆ ಹೇಳ್ತಾ ಇರೋದು, ಜಸ್ಟ್ ಈಗ ನಾನು ಏನೆಲ್ಲ ಹೇಳ್ತೀನಿ ಅದೆಲ್ಲ ನಿಮ್ಮ ವ್ಯಕ್ತಿನೇ ನಿಮಗೆ ಬಂದು ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿ, ಸೊ ದಟ್ ಈ ವಿಡಿಯೋ ನಿಮಗೆ ಇನ್ನೂ ಹೆಚ್ಚು ಕನೆಕ್ಟ್ ಆಗುತ್ತೆ. ನಾವಿಬ್ಬರು ನೋ ಕಾಂಟ್ಯಾಕ್ಟ್ ಆಗಿ ತುಂಬ ದಿನಗಳೇ ಆಯಿತು, ಸಪ್ರೇಟ್ ಆಗಿ ತುಂಬ ದಿನಗಳೇ ಆಯಿತು. ಬಟ್ ಸ್ಟಿಲ್ ಐ ಸ್ಪೈ ಆನ್ ಯು. ನಾನು ನಿನ್ನ ವಾಚ್ ಮಾಡ್ತಾನೇ ಇದ್ದೀನಿ, ನಿನ್ನ ಒಂದು ಆಗು ಹೋಗುಗಳನ್ನ ವಾಚ್ ಮಾಡ್ತಾನೇ ಇದ್ದೀನಿ. ಆ್ಯಂಡ್ ಐ ನೋ ಈಗ ನಾನು ನಿನಗೆ ಗೈಡ್ ಮಾಡೋದಕ್ಕೆ ಅಥವಾ ನಿನ್ನ ಸರಿ ಮಾಡೋದಕ್ಕೆ ನಾನು ನಿನ್ನ ಜೊತೆಗೆ ಇಲ್ಲ. ಆ್ಯಂಡ್ ಆ್ಯಕ್ಚುಲಿ ನಾನು ಮುಂಚೆ ಎಲ್ಲ ನಿನಗೆ ಹೇಳ್ತಾ ಇದ್ದಿದ್ದು, ನೀನು ಹೀಗಿರಬೇಕು ಹಾಗಿರಬೇಕು ಅಂತ ನಿನಗೆ ಗೈಡ್ ಮಾಡ್ತಾ ಇದ್ದಿದ್ದು ಅಥವಾ ಅಡ್ವೈಸ್ ಮಾಡ್ತಾ ಇದ್ದಿದ್ದು, ನೀನು ಯಾರನ್ನು ನಂಬಿ ಮೋಸ ಹೋಗಬಾರ್ದು ಅಂತ. ಬಟ್ ಸಮ್ವೇರ್ ನೀನನ್ನು ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಸಮ್ವೇರ್ ನಾನಿನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ನಾನು ನಿನ್ನ ಮೇಲೆ ತುಂಬ ಪಾಸಿಟಿವ್ನೆಸ್ ತೋರಿಸ್ತಾ ಇದ್ದೀನಿ, ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದೀನಿ ಅಂತ ನೀನು ಅಂದ್ಕೊಂಡೆ. ಬಟ್ ನೀನು ಟೂ ಸೆನ್ಸಿಟಿವ್ ಇದೆಯಾ, ತುಂಬ ಸೆನ್ಸಿಟಿವ್, ತುಂಬ ಮುಗ್ಧ ಮನಸ್ಸು ನಿಂದಿದೆ, ತುಂಬ ಬೇಗ ಎಲ್ಲರನ್ನೂ ನಂಬ್ತೀಯ, ಬೇಗ ಟ್ರಸ್ಟ್ ಮಾಡ್ತೀಯ. ಆ್ಯಂಡ್ ಕೆಲವೊಂದು ವಿಚಾರಗಳನ್ನು ನೀನು ಓಪನ್ ಆಗಿ ಮಾತಾಡಲಿಲ್ಲ, ಕೆಲವೊಂದು ವಿಚಾರಗಳನ್ನ ತುಂಬ ಹೈಡ್ ಮಾಡಿಬಿಟ್ಟೆ ನೀನು. ಬಟ್ ಅದು ನನಗೆ ತುಂಬ ನೋವು ಕೊಟ್ಟಿದೆ. ಆ ವಿಚಾರಗಳು ಬೇರೆದವರ ಮುಖಾಂತರ ನನಗೆ ಗೊತ್ತಾಗಿ ಅದರಿಂದ ನನ್ನ ಒಂದು ಬಿಹೇವಿಯರ್ ಅಥವಾ ನನ್ನ ಒಂದು ಅತಿ ಪ್ರೀತಿ, ಅತಿ ಕಂಟ್ರೋಲಿಂಗ್ ಅಥವಾ ಅತಿ ಪೊಸೆಸಿವ್ನೆಸ್ ನಿನ್ನನ್ನು ತುಂಬಾ ವೀಕ್ ಮಾಡ್ತಾ ಇದೆ ಅಂತ ನನಗೆ ಗೊತ್ತಾಗಿ ನಾನು ನಿನ್ನಿಂದ ದೂರ ಆಗಿದ್ದೀನಿ. ಬಟ್ ನಿನ್ನಿಂದ ಯಾವುದೇ ರೀತಿ ತಪ್ಪು ಆಗಿಲ್ಲ ಅಥವಾ ನಿನ್ನಿಂದ ನನಗೆ ಮೋಸ ಆಗಿಲ್ಲ. ಈವನ್ ನಿನ್ನಿಂದ ನಾನು ತುಂಬ ಕಲ್ತಿದ್ದೀನಿ, ತುಂಬಾ ವ್ಯಾಲ್ಯೂ ಅನ್ನೋದನ್ನು ನೀನು ಕೊಟ್ಟಿದ್ದೀಯಾ, ರೆಸ್ಪೆಕ್ಟ್ ಅನ್ನೋದನ್ನು ಕೊಟ್ಟಿದ್ದೀಯಾ. ಬಟ್ ನಿನಗೆ ನಾನು 100% ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಬಟ್ ನಮ್ಮಿಬ್ಬರ ಒಂದು ಕಮ್ಯುನಿಕೇಷನ್ ಇಲ್ಲಿ ಹೊಂದಾಣಿಕೆ ಆಗಲಿಲ್ಲ, ನಮ್ಮಿಬ್ಬರ ಒಂದು ಲೈಫ್ ಸ್ಟೈಲ್ ಹೊಂದಾಣಿಕೆ ಆಗಲಿಲ್ಲ, ಅಥವಾ ನಮ್ಮಿಬ್ಬರ ಒಂದು ಥಿಂಕಿಂಗ್ ಇಲ್ಲಿ ಹೊಂದಾಣಿಕೆ ಆಗಲಿಲ್ಲ. ಯು ಆರ್ ಟೂ ಲಾಯಲ್ ಟು ಮೀ. ಆ್ಯಂಡ್ ನಾನು ಕೂಡ ನಿನಗೆ ಅಷ್ಟೇ ಹಾನೆಸ್ಟಾಗಿ ಇದ್ದೆ. ಆ್ಯಂಡ್ ನಿನಗೋಸ್ಕರ ನಾನು ಏನಾದ್ರೂ ರಿಸ್ಕ್ ತಗೊಂಡು ಹೇಗಾದರೂ ನಿನ್ನ ಪಡ್ಕೋಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟೆ, ತುಂಬ ಕಷ್ಟನೂ ಪಟ್ಟೆ. ಬಟ್ ನಿನಗೆ ಎಲ್ಲೋ ಒಂದು ಕಡೆ ನಾನೇ ನಿನ್ನ ಲೈಫಲ್ಲಿ ತುಂಬ ರಿಸ್ಕಿ ಅನ್ಸೋಕೆ ಶುರುವಾಯಿತು, ಅಥವಾ ನಾನೇ ನಿನಗೆ ಹೊರೆ ಅನ್ಸೋದಕ್ಕೆ ಶುರುವಾಯಿತು, ಅಥವಾ ನಾನೇ ನಿನಗೆ
ಒಂದು ಕಷ್ಟ ಅನ್ಸೋದಕ್ಕೆ ಶುರುವಾಯಿತು. ನನ್ನಿಂದ ನಿನಗೆ ತುಂಬ ನೋವು ಆಗ್ತಾ ಇದೆ, ನನ್ನಿಂದ ನಿನಗೆ ದುಃಖ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ನನಗೆ ಬರೋದಕ್ಕೆ ಶುರುವಾಯಿತು. ಹಾಗಾಗಿ ನಾನು ನಿನ್ನಿಂದ ಸಪ್ರೇಟ್ ಆಗಿದ್ದೀನಿ. ಇದೆಲ್ಲ ನಿನಗೆ ಎದುರಿಗೆ ಬಂದು ಕ್ಲೋಜರ್ ಕೊಡೋಕ್ಕಾಗೋದಿಲ್ಲ ಅಥವಾ ಎದುರಿಗೆ ಬಂದು ಹೇಳೋದಕ್ಕಾಗೋದಿಲ್ಲ. ಒನ್ಸ್ ಮತ್ತೆ ನೀನು ನಿನ್ನನ್ನು ಭೇಟಿ ಆದರೆ ನಾನು ಕಳ್ಕೊಳ್ತೀನಿ ಆ್ಯಂಡ್ ಮತ್ತೆ ನಿನ್ನ ಮೇಲೆ ಮತ್ತೆ ಪ್ರೀತಿ ಆಗುತ್ತೆ. ಹಾಗಾಗಿ ನನ್ನಿಂದ ನಿನಗೆ ತೊಂದರೆ ಆಗೋದಕ್ಕೆ ಇಷ್ಟ ಇಲ್ಲ, ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ನಿನ್ನಿಂದ ದೂರ ಇದ್ದೀನಿ. ಆ್ಯಂಡ್ ಎಸ್, ನೀನು ನಿನ್ನ ಕೆರಿಯರ್ ಕಡೆನೂ ಕೂಡ ಫೋಕಸ್ ಮಾಡಬೇಕು ಆ್ಯಂಡ್ ಸ್ಟಿಲ್ ನೀನು ಹೈಯರ್ ಸ್ಟಡೀಸ್ನ ಮಾಡಬೇಕು. ನಿನ್ನ ಎಜುಕೇಷನ್ಸ್ ಕಡೆ ನೀನು ಫೋಕಸ್ ಮಾಡಬೇಕು. ಆ್ಯಂಡ್ ನಿನ್ನಲ್ಲಿ ತುಂಬ ಥಿಂಗ್ಸ್ಗಳಿದೆ, ತುಂಬ ಇಂಟ್ರೆಸ್ಟಿಂಗ್ ಐಡಿಯಾಸ್ಗಳಿದೆ, ಕ್ರಿಯೇಟಿವಿಟಿ ಇದೆ, ಅಬಂಡೆನ್ಸ್ ಇದೆ. ನೀನು ನನ್ನ ನೆನಪಲ್ಲೇ ನಿನ್ನ ಕೆರಿಯರ್ನ ನೀನು ಲಾಸ್ ಮಾಡ್ಕೋಬೇಡ. ಆ್ಯಂಡ್ ಐ ನೋ ಯು ಆರ್ ವೆರಿ ಬೋಲ್ಡ್, ಐ ನೋ ಯು ಆರ್ ವೆರಿ ಸ್ಟ್ರಾಂಗ್, ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ ಎಲ್ಲ ರೀತಿಯಲ್ಲಿ ನೀನು ಸ್ಟ್ರಾಂಗ್ ಇದೆಯಾ. ಐ ನೋ ನೀನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನೀನು ಸ್ಟ್ರಾಂಗ್ ಆಗಿ ಬದುಕ್ತೀಯಾ ಅಂತ ಹೇಳಬಹುದು. ಆ್ಯಂಡ್ ಎಸ್, ನಿನ್ನ ಕೆರಿಯರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೂ ಚೆನ್ನಾಗಿ ಇರುತ್ತೆ, ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಬಟ್ ನಿನ್ನ ಸುತ್ತಮುತ್ತಲಿನ ಜನಗಳನ್ನ ಸ್ವಲ್ಪ ಗಮನಿಸು. ನೀನು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನಿಂದ ನಿನಗೆ ನೋವಾಗಿದೆ ಹೌದು, ಬಟ್ ಅದೆಲ್ಲ ನೆಗೆಟಿವ್ ಥಾಟ್ಸ್ಗಳನ್ನ ನೀನು ಕಟ್ ಆಫ್ ಮಾಡಿ ನೀನು ನಿನ್ನನ್ನು ಚೂಸ್ ಮಾಡಿಕೊಂಡ್ರೆ ಯು ಲೀಡ್ ಅ ಹ್ಯಾಪಿ ಲೈಫ್. ಆ್ಯಂಡ್ ಎಸ್, ನನಗಿಂತ ಒಳ್ಳೆ ಪರ್ಸನ್ ನಿನ್ನ ಲೈಫಿಗೆ ಖಂಡಿತ ಬರ್ತಾರೆ ಆ್ಯಂಡ್ ಅವರು ನಿನಗೆ ಹೆಚ್ಚಿನ ಪ್ರೀತಿ ಅನ್ನೋದನ್ನು ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗೂ ಇದೆ. ಆ್ಯಂಡ್ ಆ ಭರವಸೆಯಿಂದ ನಾನು ಕಾಯ್ತೀನಿ. ಆ್ಯಂಡ್ ನೀನು ನಿನ್ನ ಕೆರಿಯರ್, ನಿನ್ನ ಸ್ಟಡೀಸ್, ನಿನ್ನ ಹೆಲ್ತ್, ನಿನ್ನ ಒಂದು ಸ್ಪಿರಿಚುವಲ್ ಗ್ರೋತ್, ನಿನ್ನ ಒಂದು ಸೆಲ್ಫ್ ಗ್ರೋತ್ ಕಡೆನೂ ಕೂಡ ನೀನು ಫೋಕಸ್ಡ್ ಆಗಿರು. ಆ್ಯಂಡ್ ಎಸ್, ನೀನು ನನಗೆ ಗಿಫ್ಟ್ ಮಾಡಿರುವಂತಹ ಪೆಟ್ ನನ್ನ ಜೊತೆಗೆ ಇದೆ. ಆ್ಯಂಡ್ ಇದು ಯಾರು ನಿಮ್ಮ ಪರ್ಸನ್ಗೆ ನೀವು ಪೆಟ್ನ ಗಿಫ್ಟ್ ಮಾಡಿದ್ದೀರಾ ಅವ್ರಿಗೆ ಇದು ರೆಸನೇಟ್ ಆಗುತ್ತೆ ಈ ಮೆಸೇಜ್. ನೀನು ನನಗೆ ಪೆಟ್ನ ಗಿಫ್ಟ್ ಮಾಡಿದ್ಯಾ, ಆ ಒಂದು ಪೆಟ್ ನನ್ನ ಜೊತೆಗೇ ಇದೆ, ನಿನ್ನ ನೆನಪಲ್ಲೇ ನಾನು ಸದಾ ಇಟ್ಕೊಳ್ತೀನಿ. ಆ್ಯಂಡ್ ಯಾವಾಗಲೂ ನೀನು ನನ್ನ ನೆನಪಲ್ಲಿ ಇರ್ತೀಯ, ನನ್ನ ಮನಸ್ಸಲ್ಲಿ ಇರ್ತೀಯ, ನನ್ನ ಬದುಕಲ್ಲಿ ಇರ್ತೀಯ. ಆ್ಯಂಡ್ ಯು ಆರ್ ವೆರಿ ಸ್ಟ್ರಾಂಗ್. ನೀನು ತುಂಬ ಬೋಲ್ಡ್ ಆಗಿದೆಯಾ, ಕಾನ್ಫಿಡೆಂಟ್ ಆಗಿದೆಯಾ. ಆ್ಯಂಡ್ ಯು ಹ್ಯಾವ್ ಅ ಲಾಟ್ ಆಫ್ ನಾಲೆಜ್, ಲಾಟ್ ಆಫ್ ಸ್ಕಿಲ್ಸ್. ತುಂಬ ಸ್ಕಿಲ್ಸ್ ಇದೆ, ತುಂಬ ನಾಲೆಜಸ್ ಇದೆ, ತುಂಬ ವಿಸ್ಡಮ್ ಇದೆ ನಿನ್ನಲ್ಲಿ. ಅದರ ಕಡೆ ನೀನು ಫೋಕಸ್ಡ್ ಆಗಿರು, ಅದರ ಕಡೆ ನೀನು ಥಿಂಕ್ ಮಾಡು. ಜಸ್ಟ್ ಬಿ ಯುವರ್ ಸೆಲ್ಫ್ ವಿತ್ ಯುವರ್ ಲೈಫ್. ನಿನ್ನ ಕನಸುಗಳತ್ತ, ನಿನ್ನ ಒಂದು ಕೆರಿಯರ್ ಹತ್ತ ನೀನು ಗಮನ ಅನ್ನೋದನ್ನು ಹರಿಸು. ಆ್ಯಂಡ್ ಎಸ್, ರಿಮೆಂಬರ್ ದಟ್ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ಜಡ್ಜ್ ಮಾಡೋದನ್ನು ಕಲಿ. ಬೇಗ ಯಾರನ್ನು ನಂಬೇಡ. ಆ್ಯಂಡ್ ಯಾವಾಗಲೂ ನೀನು ನನ್ನ ನೆನಪಲ್ಲಿ ಇರೋದು ಬೇಡ. ಓಕೆ, ಯು ಡಿಸರ್ವ್ ಬೆಟರ್. ಏನೇ ಇದ್ರೂ, ಏನೇ ಆದ್ರೂ, ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಾನು ನಿನ್ನ ಜೊತೆಗೆ ಇದ್ದೇ ಇರ್ತೀನಿ. ಐಲ್ ಬಿ ದೇರ್ ಫಾರ್ ಯು ವೆನ್ ಎವರ್ ಯು ನೀಡ್ ಇಟ್. ನಿನಗೆ ಯಾವಾಗ ಬೇಕು ಅನಿಸುತ್ತೋ ಅವಾಗ ನಾನು ಮತ್ತೆ ನಿನಗೆ ಸಿಗ್ತೀನಿ. ಗಾಡ್ ಬ್ಲೆಸ್ ಯು. ನಿನ್ನ ಡ್ರೀಮ್ಸ್ ಮೇಲೆ ನೀನು ಯಾವತ್ತೂ ಕಾಂಪ್ರಮೈಸ್ ಆಗಬೇಡ. ಓಕೆ, ಸೊ ಇದು ನಿಮ್ಮ ವ್ಯಕ್ತಿಯ ಒಂದು ಮನದಾಳದ ಮಾತು, ಮನಸ್ಸಿನ ಮಾತು. ಓಕೆ, ಹೋಪ್ ಈ ಒಂದು ವಿಡಿಯೋ, ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಭಾವಿಸ್ತೀನಿ. ರೆಸನೇಟ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.